ಸ್ನೇಹಿತರೆ ನಮಸ್ಕಾರ. 8ನೇ ತರಗತಿಯ ಕುತೂಹಲ ವಿಜ್ಞಾನ ಪುಸ್ತಕದ ಮೊದಲನೇ ಪಾಠ ವಿಜ್ಞಾನದ ಸಂಶೋಧಕ ಜಗತ್ತನ್ನು ಅನ್ವೇಷಿಸುವುದು. ಈ ಪಾಠವನ್ನ ಕಲಿತಾ ಇದ್ದೇವೆ. ಮೊದಲಿನ 2 ವಿಡಿಯೋದಲ್ಲಿ ನಾವು ಈ ಪಾಠದ ಮೂಲಕ ಕುತೂಹಲ ಅನ್ನುವಂತ ವಿಜ್ಞಾನ ಪುಸ್ತಕದಲ್ಲಿ ಯಾವ ಯಾವ ಪಾಠಗಳಿದೆ ಅನ್ನೋದನ್ನ ಪರಿಚಯ ಮಾಡಿಕೊಂಡಿದ್ದೇವೆ. ಇನ್ನು ಈ ವಿಡಿಯೋದಲ್ಲಿ ನಾವು ಒಬ್ಬ ವಿದ್ಯಾರ್ಥಿಯು ಯಾವ ರೀತಿ ಪ್ರಯೋಗಗಳನ್ನ ಮಾಡುವಾಗ ಅಲ್ಲಿ ವಿಧಾನಗಳನ್ನ ಅಥವಾ ಸ್ಟೆಪ್ಸ್ ಅಂತ ಏನ್ ಹೇಳ್ತೇವೆ ಅವುಗಳನ್ನ ಕೈಗೊಳ್ಳುವಂತದ್ದು ಪುರಿಯ ಉದಾಹರಣೆಯ ಮೂಲಕ ಇಲ್ಲಿ ವಿವರಿಸಲಾಗಿದೆ. ಅದನ್ನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಈಗಾಗಲೇ ಪಾಠದ ಪ್ರಾರಂಭದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಲಾಗಿತ್ತು. ಅದು ಪುರಿಯ ಒಂದು ಬದಿ ಇನ್ನೊಂದಕ್ಕಿಂತ ತೆಳ್ಳಗಿರುವುದು ಏಕೆ ಅನ್ನುವಂತ ಒಂದು ಪ್ರಶ್ನೆಯನ್ನ ಕೇಳಲಾಗಿತ್ತು. ಸೊ ಅದಕ್ಕೆ ನಾವೀಗ ಉತ್ತರವನ್ನ ಹುಡುಕಬೇಕು. ಈ ಒಂದು ಪ್ರಶ್ನೆಗೆ ಉತ್ತರ ಹುಡುಕಲು ನಾವು ಪುರಿಯನ್ನು ಎಣ್ಣೆಯಲ್ಲಿ ಕರಿಯುವ ಚಟುವಟಿಕೆಯನ್ನ ಮಾಡಬೇಕು. ನಂತರ ಇಂಥ ಒಂದು ಚಟುವಟಿಕೆಯನ್ನ ನಾವು ಪ್ರಯೋಗ ಅಂತ ಭಾವಿಸಿದ್ರೆ ನಮ್ಮ ಮನೆಯ ಒಂದು ಅಡಿಗೆ ಮನೆ ಕೂಡ ಪ್ರಯೋಗಶಾಲೆಯಂತೆ ನಾವು ಅದನ್ನ ತಿಳ್ಕೊಳ್ಬೇಕಾಗತ್ತೆ. ಅಂದರೆ ನಾವು ವಿಜ್ಞಾನದ ತಥ್ಯಗಳನ್ನ ಎಲ್ಲಿ ಬೇಕಾದರೂ ಅನ್ವೇಷಿಸಲು ಸಾಧ್ಯ. ಅಂದ್ರೆ ವಿಜ್ಞಾನದ ಪ್ರಯೋಗಗಳನ್ನ ಮಾಡ್ಲಿಕ್ಕೆ ನಮ್ಗೆ ಪ್ರಯೋಗಶಾಲೆನೇ ಇರ್ಬೇಕಂತಿಲ್ಲ. ಎಲ್ಲಿ ಬೇಕಾದಲ್ಲೂ ಕೂಡ ಮನೆಯಲ್ಲಿ, ಅಡಿಗೆ ಮನೆಯಲ್ಲಿ, ತಾವು ಕ್ಲಾಸ್ ರೂಮ್ ಅಲ್ಲಿ ಎಲ್ಲಿಯೂ ಕೂಡ ನಾವು ಈ ವಿಜ್ಞಾನದ ಪ್ರಯೋಗಗಳನ್ನ ಕೈಗೊಳ್ಳಬಹುದು ಅನ್ನೋದು ಇಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನ ಕೊಟ್ಟಿದ್ದಾರೆ. ಪುರಿಯ ಒಂದು ಬದಿ ಇನ್ನೊಂದಕ್ಕಿಂತ ತೆಳ್ಳಗಿರುವುದು ಏಕೆ ಅಂತ ತಿಳ್ಕೊಳ್ಬೇಕಂದ್ರೆ ಈ ಚಟುವಟಿಕೆಯನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ವಿನ್ಯಾಸಗೊಳಿಸಬೇಕಾಗ್ತದೆ. ಉದಾಹರಣೆಗೆ ನಾವು ಲಟ್ಟಿಸಿದ ಹಿಟ್ಟಿನ ದಪ್ಪ ಅಥವಾ ಗಾತ್ರವನ್ನ ಬದಲಾಯಿಸಿ ಆ ಚಟುವಟಿಕೆಯನ್ನ ಮಾಡಬಹುದು. ಅಥವಾ ನಾವು ವಿಭಿನ್ನ ರೀತಿಯ ಹಿಟ್ಟನ್ನು, ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಈ ರೀತಿ ಬೇರೆ ಬೇರೆ ರೀತಿಯ ಹಿಟ್ಟನ್ನು ಬಳಸಿಯೂ ಕೂಡ ಈ ಚಟುವಟಿಕೆಯನ್ನ ಮಾಡಬಹುದು. ಪುರಿಯನ್ನು ಕರಿಯುವಾಗ ನಾವು ಬಿಸಿ ಎಣ್ಣೆಯ ತಾಪವನ್ನು ಸಹ ಬೇರೆ ಬೇರೆ ತಾಪದಲ್ಲಿ ಆ ಪುರಿಯನ್ನ ಇಲ್ಲಿ ಕರಿಯುವಂತ ಚಟುವಟಿಕೆ ಮಾಡಬಹುದು. ಮತ್ತೆ ಲಟ್ಟಿಸಿದ ಹಿಟ್ಟನ್ನು ಎಣ್ಣೆಗೆ ವಿವಿಧ ರೀತಿಯಲ್ಲಿ ಬಿಡುವಂತ ಚಟುವಟಿಕೆಯನ್ನ ಮಾಡಬಹುದು. ಆ ಒಂದು ಹಿಟ್ಟನ್ನ ಎಣ್ಣೆಯಲ್ಲಿ ಲಂಬವಾಗಿ ಬಿಡುವಂಥದ್ದು ಅಥವಾ ಬೇರೆ ಬೇರೆ ಕೋನದಲ್ಲಿ ಹಿಟ್ಟನ್ನ ಎಣ್ಣೆಯಲ್ಲಿ ಹಾಕಿ ಪುರಿ ಯಾವ ರೀತಿ ಉಪ್ತದೆ ಅನ್ನೋದನ್ನ ನೋಡುವಂಥದ್ದು. ಯಾವುದೇ ಒಂದು ಚಟುವಟಿಕೆಯನ್ನ ಮಾಡಿದಾಗ ಅಲ್ಲಿ ಆಗುವ ಬದಲಾವಣೆಯನ್ನ ಗಮನಿಸುವುದು ಅಥವಾ ಅಳೆಯುವುದು ಮುಖ್ಯವಾಗಿರುತ್ತದೆ. ಅದನ್ನೇ ನಾವು ವೀಕ್ಷಣೆ ಅಂತ ಹೇಳ್ತೇವೆ. ಇಲ್ಲಿ ಕೆಲವು ಪ್ರಶ್ನೆಗಳಿಗೆ ಹೌದು ಇಲ್ಲ ಅಂತ ಉತ್ತರ ಇರಬಹುದು, ಅಥವಾ ಕೆಲವು ಸಂದರ್ಭಗಳಲ್ಲಿ ನಾವು ಅಳೆಯಬಹುದಾದ ಒಂದು ಸಂಖ್ಯೆ ಕೂಡ ಅಲ್ಲಿ ಆಗಿರಬಹುದು. ಈ ಪುರಿಯ ಉದಾಹರಣೆಯನ್ನ ತಗೊಂಡಾಗ ಪುರಿ ಉಬ್ಬುತ್ತದೆಯೇ, ಹೌದು ಇಲ್ಲ ಅಂತ ನಾವಲ್ಲಿ ಪರಿಶೀಲಿಸಬಹುದು. ಅಥವಾ ಆ ಒಂದು ಪುರಿಯನ್ನ ಉಬ್ಬಲಿಕ್ಕೆ ತೆಗೆದುಕೊಳ್ಳುವಂತ ಕಾಲವನ್ನ ಸೆಕೆಂಡುಗಳಲ್ಲಿ ಅಳೆಯುವಂತದ್ದನ್ನ ಇಲ್ಲಿ ಮಾಡಬಹುದು. ಅದೇ ರೀತಿ ತುಂಬಾ ದಪ್ಪದ ಹಿಟ್ಟಿನ ಪದರ ಬಳಸದಿದ್ದರೂ ಪುರಿಗೆ ತೆಳ್ಳನೆಯ ಬದಿಯನ್ನು ಉಂಟು ಮಾಡುತ್ತದೆ ಎಂಬುದನ್ನು ಕೂಡ ಇಲ್ಲಿ ವೀಕ್ಷಣೆ ಮಾಡಬಹುದು. ನಂತರ ಯಾವುದೇ ಒಂದು ಚಟುವಟಿಕೆ ಪ್ರಯೋಗವನ್ನ ಮಾಡಿದಾಗ ಫಲಿತಾಂಶದ ನಿಖರತೆಗೆ ನಾವು ಮಾಡುವ ಚಟುವಟಿಕೆಯನ್ನ ಬೇರೆ ಬೇರೆ ಆಯಾಮಗಳಿಂದ ಯೋಚಿಸಿ ಹಲವು ಬಾರಿ ಮತ್ತೆ ಅದನ್ನ ರಿಪೀಟ್ ಮಾಡುವಂಥದ್ದು ಅಥವಾ ಆ ಚಟುವಟಿಕೆಯನ್ನ ಕೈಗೊಳ್ಳುವುದು ಮುಖ್ಯವಾಗಿರುತ್ತದೆ. ಇನ್ನು ಇಂತಹ ಪ್ರಯೋಗಗಳನ್ನ ಮಾಡುವಾಗ ಉಳಿದ ಎಲ್ಲಾ ಪರಿಸ್ಥಿತಿಗಳನ್ನ ಸ್ಥಿರವಾಗಿಟ್ಟುಕೊಂಡು ಒಂದು ಸಲಕ್ಕೆ ಒಂದೇ ಒಂದು ಅಂಶವನ್ನ ಮಾತ್ರ ಬದಲಾಯಿಸುತ್ತಾ ನೋಡ್ರಿ, ಕುದಿಯುವ ಬಿಸಿ ಅಥವಾ ಅಷ್ಟು ಬಿಸಿ ಇಲ್ಲದ ಎಣ್ಣೆಯ ಪರಿಣಾಮಗಳನ್ನ ನೋಡ್ಬೇಕಂದ್ರೆ ಏಕರೂಪದ ದಪ್ಪದ ಹಿಟ್ಟಿನ ಉರುಟುಗಳನ್ನು ಬಳಸಬೇಕು ಮತ್ತು ಅವನ್ನ ಒಂದೇ ರೀತಿಯ ಎಣ್ಣೆಯಲ್ಲಿ ಬಿಡುವಂತದ್ದು. ಸೊ ಈ ರೀತಿ ಒಂದೇ ಅಂಶವನ್ನ ಸ್ಥಿರವಾಗಿಟ್ಕೊಂಡು ನಾವು ಚಟುವಟಿಕೆಯನ್ನ ಕೈಗೊಳ್ಳಬಹುದು. ನಂತರ ಚಟುವಟಿಕೆ ಮಾಡಿದ ನಂತರ ಅಲ್ಲಿ ಅನೇಕ ನಾವು ವೀಕ್ಷಣೆಗಳನ್ನ ಗಮನಿಸ್ತೇವೆ. ಆ ವೀಕ್ಷಣೆಯನ್ನ ದಾಖಲೀಕರಣ ಮಾಡುವುದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಪ್ರಯೋಗ ಮಾಡುವಾಗ ನಾವು ಕಾಣುವಂತಹ ಅಥವಾ ಅನುಭವಿಸುವಂತಹ ಪ್ರತಿಯೊಂದು ವಿಷಯವನ್ನ ನೋಟ್ ಪುಸ್ತಕದಲ್ಲಿ ದಾಖಲೀಕರಣ ಮಾಡಬೇಕಾಗತ್ತೆ. ಉದಾಹರಣೆಗೆ ಈ ಒಂದು ಚಟುವಟಿಕೆ ಮಾಡುವಾಗ ಎಣ್ಣೆ ಸಿಡಿಯತೆ, ವಾಸನೆ ಬಂತೆ ಅಥವಾ ಹೊಗೆ ಬಂತೆ, ಅಥವಾ ಒಂದು ಸುತ್ತು ಪ್ರಯೋಗ ಮಾಡಿದ ನಂತರ ಕೆಲವು ಪ್ರಶ್ನೆಗಳು ಅಲ್ಲಿ ಮೂಡುತ್ತದೆ. ಸೊ ಹೊಸದಾಗಿ ಪ್ರಶ್ನೆಗಳು ಬಂದಾಗ ಮತ್ತೆ ಅಲ್ಲಿ ಹೊಸದಾಗಿ ಮಾಡಿದ ಹಿಟ್ಟಿನಿಂದ ಪುರಿಗಳನ್ನ ಮಾಡಿದಾಗ ಅಥವಾ ಹಳೆಯ ಹಿಟ್ಟಿನಿಂದ ಪುರಿಗಳನ್ನ ಮಾಡಿದಾಗ ಏನಾದರೂ ವ್ಯತ್ಯಾಸ ಕಂಡು ಬಂತೆ, ಇಂಥದೆಲ್ಲ ವಿಷಯಗಳನ್ನ ನಾವು ದಾಖಲೀಕರಣ ಮಾಡಬೇಕಾಗತ್ತೆ. ಸೊ ಪ್ರಯೋಗದಲ್ಲಿ ಯಾವುದೇ ಒಂದು ವೀಕ್ಷಣೆ ಬರಬಹುದು, ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಅಲ್ಲಿ ಕಂಡು ಬರುವಂತ ಪ್ರತಿಯೊಂದು
ಗಮನಿಸುವಂತ ಪ್ರತಿಯೊಂದು ವೀಕ್ಷಣೆಯನ್ನು ನಾವು ನೋಟ್ಬುಕ್ ಅಲ್ಲಿ ಬರಿತಾ ಹೋಗ್ಬೇಕು. ಸೊ ಇದೆಲ್ಲ ಸ್ಟೆಪ್ಸ್ಗಳು ಏನಿದೆಯಲ್ಲ, ಒಂದು ಪ್ರಯೋಗವನ್ನ ಮಾಡುವಾಗ ನಾವು ಗಮನದಲ್ಲಿಟ್ಕೊಂಡು ಮಾಡಬೇಕಾಗತ್ತೆ. ಸೊ ಸ್ನೇಹಿತರೆ, ಈ ರೀತಿ ವೈಜ್ಞಾನಿಕ ಪ್ರಯೋಗಗಳನ್ನ ಮಾಡಲಾಗ್ತದೆ. ಸೊ ಇಂಥ ವೈಜ್ಞಾನಿಕ ಪ್ರಯೋಗಗಳು ಯಾವತ್ತೂ ಸರಳತೆಯಿಂದ ಸಂಕೀರ್ಣತೆ ಕಡೆ ಹೋಗುವಂತ ವಿಧಾನವಾಗಿದೆ. ಉದಾಹರಣೆಗೆ ಪುರಿಯ ಚಟುವಟಿಕೆಯನ್ನೇ ತಗೊಂಡ್ರೆ, ಮೊದಲು ಸರಳ ಪ್ರಯೋಗವನ್ನ ಮಾಡ್ತಾ ಅಲ್ಲಿ ಹಲವು ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡಿದಾಗ ಆ ಪ್ರಯೋಗ ಏನಾಗ್ತಾ ಹೋಗುತ್ತೆ, ಅಲ್ಲಿ ಸಂಕೀರ್ಣವಾಗ್ತಾ ಹೋಗುತ್ತೆ. ಸ್ನೇಹಿತರೆ, ಯಾವುದೇ ಪ್ರಯೋಗ ಮಾಡುವಾಗ ಅಲ್ಲಿ ವಿಧಾನ ಇಂಪಾರ್ಟೆಂಟ್ ಆಗಿರ್ತದೆ, ಜೊತೆಗೆ ಅಲ್ಲಿ ನಾವು ಗಮನಿಸುವಂತ ವೀಕ್ಷಣೆಗಳು ಇಂಪಾರ್ಟೆಂಟ್ ಆಗತ್ತೆ, ದಾಖಲೀಕರಣ ಇಂಪಾರ್ಟೆಂಟ್ ಆಗತ್ತೆ, ಮತ್ತು ಎಲ್ಲಕ್ಕಿಂತ ಪ್ರಯೋಗ ಮಾಡುವನ ತಾಳ್ಮೆ ಕೂಡ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಸೊ ಈ ರೀತಿ ಇವೆಲ್ಲ ಒಂದು ವ್ಯವಸ್ಥಿತ ಅನ್ವೇಷಣೆಯ ಕಲ್ಪನೆಯಾಗಿದೆ. ತಾವು ಯಾವ್ದಾದ್ರು ವಿಜ್ಞಾನದ ಅನ್ವೇಷಣೆ ಮಾಡ್ಬೇಕಂದ್ರೆ ಇವೆಲ್ಲ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಬೇಕಾಗ್ತದೆ. ಇನ್ನು ನಿಮ್ಗೆ ತಿಳಿದಿರ್ಲಿ, ಪುರಿಯ ಉಬ್ಬುವಿಕೆಯು ಈ ಸರಳ ದೈನಂದಿನ ವೀಕ್ಷಣೆಯು ಇಂದಿಗೂ ನಿಜವಾಗಿ ವಿಜ್ಞಾನಿಗಳಿಗೆ ಸಂಪೂರ್ಣವಾಗಿ ಅರ್ಥವಾಗಿಲ್ಲ. ಬೇರೆ ಬೇರೆ ವಿಜ್ಞಾನಿಗಳು ಬೇರೆ ಬೇರೆ ರೀತಿಯಲ್ಲಿ ಇದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ತಾವು ಕೂಡ ಈ ಚಟುವಟಿಕೆಗಳನ್ನ ಮಾಡಿ ಉತ್ತರವನ್ನ ಕಂಡುಕೊಳ್ಳಬಹುದು. ಸೊ ಇಲ್ಲೊಂದು ಸಣ್ಣ ವಿಡಿಯೋದ ಒಂದು ತುಣುಕಿದೆ. ಅಲ್ಲಿ ಯಾಕೆ ಪುರಿ ಒಂದು ಬದಿ ತೆಳುವಾದ ದಪ್ಪವಾದ ಆ ಒಂದು ಪೊರೆಯನ್ನ ಉಂಟು ಮಾಡುತ್ತದೆ ಅನ್ನೋದಕ್ಕೆ ಈ ವಿಡಿಯೋದಿಂದ ತಾವು ತಿಳ್ಕೊಳ್ಬಹುದು. ಪೂರಿಯು ಒಂದು ತೆಳುವಾದ ಮತ್ತು ಒಂದು ದಪ್ಪ ಪದರವನ್ನು ಉಂಟುಮಾಡಲು ಕಾರಣ ಗೊತ್ತಾ? ಮೊದಲು ಅಸಮಾನ ಶಾಖ ವಿತರಣೆ, ನಂತರ ಆಳವಾಗಿ ಹುರಿಯುವಾಗ ಹಬೆಯ ವಿಸ್ತರಣೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಸಣ್ಣ ಒಂದು ವಿಡಿಯೋದಿಂದ ಬಹುಶಃ ತಮಗೆ ಪುರಿ ಆ ರೀತಿ ಯಾಕೆ ಪದರನ್ನ ಉಂಟು ಮಾಡ್ತದೆ ಅಂತ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ. ತಾವು ಕೂಡ ಪ್ರಯೋಗಗಳನ್ನ ಮಾಡಿ ಅದಕ್ಕೆ ನಿಖರವಾದ ಉತ್ತರವನ್ನ ಕಂಡುಹಿಡಿಯಬಹುದು. ಸೊ ಈ ರೀತಿಯ ಒಂದು ವಿಜ್ಞಾನದ ಅನ್ವೇಷಣಾ ಜಗತ್ತಿನಲ್ಲಿ ನಿಮ್ಮ ಶೋಧನೆಗಳಿಗೆ ನಿಮ್ಮ ಎಚ್ಚರಿಕೆಯ ಅವಲೋಕನಗಳು ನಿಮಗೆ ಮಾರ್ಗದರ್ಶನ ನೀಡಲಿ, ನಿಮ್ಮ ಅನ್ವೇಷಣೆಗಳಿಗೆ ಶುಭವಾಗಲಿ ಅಂತ ಹೇಳ್ತಾ, ಮೊದಲನೇ ಪಾಠದ ಒಂದು ವಿವರಣೆ ತಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲೇ ಮುಗಿಸ್ತಾ ಇದ್ದೇನೆ. ತಮಗೆ ಈ ಒಂದು ವಿವರಣೆ ಇಷ್ಟ ಆದರೆ ಲೈಕ್ ಕೊಡ್ರಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ಮತ್ತು ಮುಂದಿನ ಪಾಠದ ಒಂದು ವಿಡಿಯೋ ನೋಡ್ಬೇಕಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಅಲ್ಲಿ ಪ್ಲೇ ಲಿಸ್ಟ್ ಇಂದ ತಾವು ವಿಡಿಯೋವನ್ನ ನೋಡಬಹುದು. ಧನ್ಯವಾದಗಳು.